ಹಲೋ ರೀಪ್ಪ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ರೀ ನನ್ನ ವ್ಲಾಗ್. ಏನಪ್ಪ ಅಂತಂದ್ರೆ ಇವತ್ತು ನಾನು ಖೂಬ್ ಹಸುವಾಗಿ ಅದಕ್ಕೆ ನಾನು ಏನೇ ಮಾಡ್ಕೋಬೇಕಂತ ಅಲ್ಲತ್ತಿದ್ದ. ಸೊ ಮನೆಗೆ ಯಾರು ಬಿ ಇದ್ದಿದ್ದಿಲ್ಲ. ಸೊ ಹಂಗಾಕೆ ನಾನು ಏನು ಮಾಡ್ದಪ್ಪ, ಮೊದಲತ್ತ ಫ್ಯಾನ್ ಹೋಗ್ಕೇಸೆ ಚಾಲು ಮಾಡ್ದೆ. ಮೊದಲು ತಗಾಸ್ಲತ್ತಿ ಅದ್ರಾಗ ಒಂದು ಬಿಸಿಲು ಅದ ಈ ಕಡೆ. ಸೊ ಅದಕ್ಕಾಕೆಸೆ ಫ್ಯಾನ್ ಚಾಲು ಮಾಡ್ಕೇಸೆ ನಾನು ಏನು ಮಾಡ್ದಪ್ಪ ಅಂತಂದ್ರೆ ತತ್ತಿ ಹುಡ್ಕ್ಯಾಳಕ್ಕೆ ಇದು ರೆಡಿ ಅದ. ಯಾಕಂತಂದ್ರೆ ತತ್ತಿ ಅದತ್ತ ನಮ್ಮ ಅಕ್ಕ ಹೇಳಿ ನನಗೆ. ಸೊ ಅದಕ್ಕಾಗಿ ನಾನು ಹುಡ್ಕ್ಯಾಳಕ್ಕೆ ರೆಡಿ ಮಾಡ್ಕೊಂಡೆ. ಸೊ ಎಲ್ಲ ಕಡೆ ಹುಡ್ಕ್ಯಾಡ್ದೆ ಎಲ್ಲ ಸಾಮಾನು ಎತ್ತಾಗ್ದಕ್ಕೆ ಆಕ್ರಿ ನಂಗೆ ತತ್ತಿನೇ ಸಿಗೋದು ಬೇಡ. ಏನು ಮಾಡ್ದಪ್ಪ ಅಂತಂದ್ರೆ ಅಕ್ಕ ಕಾಲ್ ಮಾಡ್ಕೇಸೆ ಅಂತಂದಳು ಅಲ್ಲೇ ಬಗೋಣಾಗ ಅದ ಅಂತಂದ್ರು. ಆಮೇಲೆ ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ನಮ್ಮ ಅಕ್ಕ ಹೇಳಿದ್ದು ಸಾರು ಮಾಡಿ ತತ್ತಿ ಅತ್ತನ್ಕೇಸೆ ಇದು ಇಲ್ಲ ಅತ್ತನ್ಕೇಸೆ. ಆಮೇಲೆ ನಾನು ಏನು ಮಾಡ್ದಪ್ಪ ಅಂತಂದ್ರೆ ದುಕಾನಿಗೆ ಸೀದಾ ಹೋಗಿ 6 ರೂಪಾಯಿ ಕೊಟ್ಟು ತತ್ತಿ ತಂದ. 6 ರೂಪಾಯಿ ಕೊಟ್ಟು ತತ್ತಿ ತಂದು ಏನು ಮಾಡ್ದಪ್ಪ ಅಂತಂದ್ರೆ ತತ್ತಿ ರೆಸಿಪಿ ಮಾಡ್ಬೇಕಂತ ಕೇಸೆ ಮೊದಲು ಏನು ಮಾಡ್ದೆ, ಗ್ಯಾಸ್ ಮ್ಯಾಗಿಂದೆಲ್ಲ ಬೊಗಣಿಗಳೆಲ್ಲ ತೆಳಗಿಳಿಸಿ ಆಮೇಲೆ ಹಂಚ ಅದು ಸ್ವಲ್ಪ ಒರೆಸ್ಕೇಸೆ ಆಮೇಲೆ ಹಂಚ ಗ್ಯಾಸ್ ಮ್ಯಾಗಿಟ್ಟ. ಎಷ್ಟು ಬೇಕಷ್ಟು ಉಳ್ಳಾಗಡ್ಡಿ ಅದು ಕೊಯ್ಕೊಂಡ. ಆಮೇಲೆ ನಮ್ಮ ತಮ್ಮಗಂದ ಮಮ್ಮಿ ಅಕ್ಕ ಊರಿಗೆ ಹೋಗ್ಯಾರ ತಂದ. ಸನಿಸು ಮಜಾಕ್ ಮಾಡ್ಕೋತ ಹಂಗೆ ಇದು ಮಾಡತ್ತಿದ. ಆಮೇಲೆ ನೆಕ್ಸ್ಟ್ ಏನು ಮಾಡ್ದಪ್ಪ ಅಂದ್ರೆ ಇವೆಲ್ಲ ಸಾಮಾನುಗಳು ತೊಗೊಂಡು ಏನೇನು ಹಾಕ್ಬೇಕು ಅದೆಲ್ಲ. ಆಮೇಲೆ ಹಂಚ್ ಇಟ್ಟಿದ್ದ. ಅದ್ರ ಮ್ಯಾಗ ಏನಪ್ಪ ಅಂತಂದ್ರೆ ಎಣ್ಣೆ ಹಾಕ್ದ. ಎಲ್ಲ ಮಿಕ್ಸ್ ಮಾಡಿದ್ರಿ. ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಹಾಕಿ ಹಂಚ್ ಮೇಲೆ ಹಾಕಿದೆ. ಆಮೇಲೆ ಹಂಚ್ ಮೇಲೆ ಹಾಕಿದಾಗ ಸರಿಯಾಗಿ ಬೇಯಿಸ್ಲಕತ್ತಿಟ್ಟ. ಈ ಕಡೆ ಬೇಯಿಸಿತ್ತು. ಆಮೇಲೆ ಮತ್ತೆ ಈ ಕಡೆ ಉಲ್ಟಾ ಹಾಕಿಸ ಮತ್ತೆ ಬೇಯಿಸ್ದ. ಈ ಥರ ನನ್ನ ಪ್ಲೇಟ್ನಾಗ ಬಂದು ಬಿದ್ದಿತ್ತು. ಆಮೇಲೆ ಏನು ಮಾಡ್ದಪ್ಪ ಅಂತಂದ್ರೆ ಕಂಕ್ ರೊಟ್ಟಿ ತೊಗೊಂಡ್ಕೇಸಿ ಚಲೋ ನನ್ನ ಪ್ಲೇಟ್ನಾಗ ಅದು ಕಲಿಸ್ದ. ನಮ್ಮ ಅಕ್ಕ ಹೇಳಿ ತತ್ತಿ ಸಾರು ಅದು ಭೀ ಹಾಕೊಂಡ. ಅದ್ರಾಗ ಸ್ವಲ್ಪ ತತ್ತಿ ಉಳಿದಿತ್ತಲ್ಲ ಅದೇ ಹೇಳೋ ನಮ್ಮ ಅಕ್ಕ. ಸೊ ಅದು ಭೀ ಹಾಕೊಂಡು ಕೇಸೆ ನಾ ಮಾಡಿ ತತ್ತಿ ಹಂಗಾಗ್ಯದತ್ತಂದು ಕೇಸೆ ನೋಡ್ದೆ. ಸರಿಯಾಗಿ ಆಗಿತ್ತೆಲ್ಲ. ಖಾರ ಅದೆಲ್ಲ ಇದ್ದಿತ್ತು. ಬಟ್ ಏನು ಮಿಸ್ ಆಗಿತ್ತಪ್ಪ ಅಂತಂದ್ರೆ ಉಪ್ಪೊಂದು ಮಿಸ್ ಆಗಿತ್ತು. ಅಂದ್ರೆ ಭೀ ಸಖತ್ತಾಗಿತ್ತು. ಏನೇ ಆಗಲಿ ಆಮ್ಲೆಟ್ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ರೀ.